ಹಲೋ ಎವ್ರಿವನ್, ಇವತ್ತು ನಾವು ಒಂದು ಹೆಲ್ದಿ ಸ್ಯಾಂಡ್ವಿಚ್ನ ಮಾಡೋಣ. ಸಾಸ್ ಮೇಯೋನೀಸ್ ಏನು ಯೂಸ್ ಮಾಡ್ದಿರಾ ಸ್ಯಾಂಡ್ವಿಚ್ನ ಮಾಡೋಣ. ಇದನ್ನಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಡಯಟ್ ಮಾಡೋರ್ಗಂತೂ ಆ್ಯಡೆಡ್ ಅಡ್ವಾಂಟೇಜ್. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಚಿಕ್ಕ ಜಾರ್ಗೆ ಒಂದು ಕೈ ಹಿಡಿಯಷ್ಟು ಪುದೀನಾನ ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ. ಜೊತೆಗೆ ಸೇಮ್ ಕ್ವಾಂಟಿಟಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಬೆಳ್ಳುಳ್ಳಿನ ಮತ್ತು 2 ಪೀಸಷ್ಟು ಶುಂಠಿನ ಸೇರಿಸ್ಕೊಳ್ಳೋಣ. ಜೊತೆಗೆ ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬೇರೆ ಏನು ಖಾರ ಆ್ಯಡ್ ಮಾಡದೇ ಇರೋದ್ರಿಂದ ನೀವು ನೋಡಿಕೊಂಡು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ ಸಣ್ಣ ಪೀಸಷ್ಟು ಲೆಮನ್ನ ತೊಗೊಂಡಿದ್ದೀನಿ. ಅದನ್ನು ಫುಲ್ಲು ಕೂಡ ಸ್ಕ್ವೀಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ಒಂದು ಸ್ಪೂನ್ ಅಂತ ಹೇಳ್ಬೋದು, 1 ಟೀ ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನೀರೇನು ಯೂಸ್ ಮಾಡ್ದಿರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಚಟ್ನಿ ರೆಡಿ ಆಗಿದೆ. ಆದಷ್ಟು ನೀರು ಹಾಕದಿರ ರುಬ್ಕೊಳ್ಳಿ. ನೀರು ಹಾಕಿದ್ರೆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿದ ತಕ್ಷಣ ಅದು ಬ್ರೆಡ್ ಪೂರ್ತಿ ಸಾಫ್ಟ್ ಆಗಿಬಿಡುತ್ತೆ. ಸೊ ಬನ್ನಿ, ಇವಾಗ ನಾನಿಲ್ಲಿ 1 ಚಿಕ್ಕ ಪೀಸಷ್ಟು ಸೌತೆಕಾಯಿನ ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಸೊ ವೆಜಿಟೇಬಲ್ಸ್ ನಿಮಗೆ ಎಷ್ಟು ಬೇಕೋ ಆ ಥರ ಕ್ವಾಂಟಿಟಿನಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಎರಡೂ ನಾನು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ವೆಜಿಟೇಬಲ್ನ ಸಣ್ಣ ಕಟ್ ಮಾಡ್ಕೊಳ್ಳಿ. ನೀವಿಲ್ಲಿ ಬ್ರಾಕ್ಲಿನೂ ಕೂಡ ಗ್ರೇಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇವಾಗ ಸದ್ಯಕ್ಕೆ ಅವೈಲೇಬಲ್ ಇಲ್ಲ, ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ವೆಜ್ಜಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಇದೆರಡನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಒಂದು 3/4 ಕಪ್ಪಷ್ಟು ಕಾರ್ನನ್ನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಜೊತೆಗೆ ನಾನಿಲ್ಲಿ ಪನ್ನೀರನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ಪನ್ನೀರ್ ಒಂದು 150 ಗ್ರಾಮ್ವರೆಗೂ ಇದೆ. ಇವಾಗ ಇದಕ್ಕೆ ನಾವು ರುಬ್ಕೊಂಡಿರೋ ಚಟ್ನಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಖಾರ ಮತ್ತು ಮಸಾಲ ಎಷ್ಟು ಬೇಕೋ ಅನಿಸುತ್ತೋ ಆ ಥರ ಸೇರಿಸ್ಕೋಬೋದು. ಸೊ ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡೆ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಸೊ ಅದಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಸೊ ಇವಾಗ ಇದನ್ನು ಫೈನಲಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಯಾಂಡ್ವಿಚ್ನ ಮಾಡೋಣ. ನಾನಿಲ್ಲಿ ಮಲ್ಟಿಗ್ರೇನ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬ್ರೆಡ್ ತೊಗೋಬೋದು. ಹೆಲ್ದಿ ವರ್ಷನ್ ಆಗಿರೋದ್ರಿಂದ ಬ್ರೌನ್ ಬ್ರೆಡ್ ಇಲ್ಲಾಂದರೆ ಮಲ್ಟಿಗ್ರೇನ್ ಬ್ರೆಡ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಇವಾಗ ಇದಕ್ಕೆ ನಾವು ಮಾಡ್ಕೊಂಡಿರೋ ಚಟ್ನಿನ ಒಂದು ಸತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಬ್ರೆಡ್ ಮೇಲೆ. ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾವು ಮಾಡ್ಕೊಂಡಿರೋ ವೆಜ್ಜಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನಷ್ಟು ಸ್ಟಫಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಇವಾಗ ನಾವು ಒಂದು ಪ್ಯಾನ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಪ್ಯಾನ್ ಬಿಸಿ ಆಗಿದೆ. ಅದಕ್ಕೆ 1 ಟೀ ಸ್ಪೂನಷ್ಟು ಗೀನ ಆ್ಯಡ್ ಮಾಡಿಬಿಟ್ಟು ಇವಾಗ ನಾವು ಬ್ರೆಡ್ಡನ್ನು ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಗ್ರಿಲ್ ಕೂಡ ಮಾಡ್ಕೋಬೋದು. ಇದನ್ನು 3ರಿಂದ 4 ನಿಮಿಷದವರೆಗೂ ಲೋ ಫ್ಲೇಮ್ನಲ್ಲೇ 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇವಾಗ ಇದು 2 ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ. ಸೊ ಬನ್ನಿ ಪ್ಲೇಟಿಂಗ್ ಮಾಡೋಣ. ಹೆಲ್ದಿ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರೋ ಸ್ಯಾಂಡ್ವಿಚ್ ಇವಾಗ ರೆಡಿ ಆಗಿದೆ. ಸೊ ಇದನ್ನು ಖಂಡಿತ ಟ್ರೈ ಮಾಡಿ. ಡಯಟ್ ಮಾಡೋರ್ಗಂತೂ ಡೆಫಿನೆಟಾಗಿ ಶೇರ್ ಮಾಡಿ.